ಹಲೋ, ಸುಶೀಲ್ ಹಿಯರ್. ನಾನು ಗೊತ್ತಾಯ್ತಾ? ನಾನು ಗೊತ್ತಾಯ್ತಂದ್ರೆ ಹೇಗ್ರಿ ಗೊತ್ತಾಗುತ್ತೆ? ಇದೇನು ವಿಡಿಯೋ ಫೋನಾ? ತಲೆ ಇಲ್ವಾ? ಸಾರಿ ಸರ್. ಯು ಫುಲ್ ತಲೆ ನೆಟ್ಗಿಲ್ವಾ? ಯಾವುದೋ ಫೋನ್ ಬಂತು. ಸುಶೀಲ್, ಏನಾಯ್ತು? ಆಗಿದ್ದೆಲ್ಲ ಆಗೋಯ್ತು. ಯಾರೀ ನೀವು? ನೀವು ತುಂಬಾ ಒಳ್ಳೆಯವರು ಅನ್ಕೊಂಡಿದ್ದೆ. ಹೋಗ್ಲಿ ಬಿಡಿ. ನೋಡಿ, ಸುಮ್ಮನೆ ನನ್ನ ಪೇಷನ್ಸ್ ಟೆಸ್ಟ್ ಮಾಡಬೇಡಿ. ಯಾರೀ ನೀವು? ನಿಮ್ಮ ಮೊಬೈಲ್ನಲ್ಲಿ ನನ್ನ ಫೋನ್ ನಂಬರ್ ಬಂದಾಗ್ಲೂ ಗೊತ್ತಾಗ್ಲಿಲ್ವಾ ನಿಮ್ಗೆ? ನಾನು ಸಹನಾ. ಸಹನಾ, ಐ ಆಮ್ ಸಾರಿ. ಯಾವುದೋ ಟೆನ್ಷನ್ ಇದ್ದೆ. ಐ ಆಮ್ ಸಾರಿ. ಹಲೋ ಹಲೋ, 20242. ಎಸ್, ನಾನು ಬೆಂಗಳೂರಿಂದ ಮಾತಾಡ್ತಿರೋದು. ಸಹನಾ ಅವರಿದ್ದಾರಾ? ನಾನು ಅವ್ರ ಅಪ್ಪ ಮಾತಾಡ್ತಿರೋದು. ವಿಷಯ ಹೇಳಿ. ಅದು ಈ ಭೈರವಿ ರಾಗದಲ್ಲಿ ಹಾಡಿದ ನಂತರ ಬೇರೆ ರಾಗನ ಎತ್ಕೊಳ್ಳೋದು ಕಷ್ಟ ಅಂತಾರೆ, ನಿಜನಾ? ಭೈರವಿ, ಇದು ಅವಳನ್ನೇ ಕೇಳಬೇಕಾದ ಪ್ರಶ್ನೆ. ಹಾ, ಸರಿ. ಹಲೋ, ಒಳ್ಳೆ ಮನುಷ್ಯ. ಇದನ್ನ ಕೇಳೋಕೆ ಎಸ್ಟಿಡಿ ಮಾಡಿದಾನೆ. ಏನಂತಪ್ಪ? ದುಡ್ಡಿನ ಬೆಲೆನೇ ಗೊತ್ತಿಲ್ದೇ ಇರೋನು. ಅಲ್ಲ, ಭೈರವಿ ರಾಗ ಹಾಡಿದ ಮೇಲೆ ಬೇರೆ ರಾಗ ಎತ್ಕೊಳ್ಳೋದು ಕಷ್ಟ ಅಂತಾರೆ, ನಿಜಾನ ಅಂತ ಕೇಳ್ತಾನೆ. ಭೈರವಿ ರಾಗ ಹಾಡಿದ ಮೇಲೆ ಬೇರೆ ರಾಗ ಯಾಕೆ ಹಾಡಬೇಕು? ಎಲ್ಲ ರಾಗ ಹಾಡಿದ ಮೇಲೆ ಭೈರವಿ ಹಾಡಿದ್ರೆ ಆಗೋಲ್ವೇ? ಅದ್ ನಂಗೂ ಗೊತ್ತಿಲ್ಲ, ಅಕ್ಕನೇ ಕೇಳ್ಬೇಕು. ಅದನ್ನೇ ನಾನು ಹೇಳಿದೆ. ಒಳ್ಳೆ ಅಪ್ಪ. ಭಾವನಾ, ಏನಪ್ಪ? ಸಹನಾ ಇನ್ನೂ ಮನೆಗೆ ಬಂದಿಲ್ವಾ? ಅವಳು ಸಂಗೀತ ಕ್ಲಾಸ್ ಮುಗಿಸ್ಕೊಂಡ್ ಬರಕ್ಕೆ ಇನ್ನು 1 ಗಂಟೆ ಟೈಮ್ ಇದೆ. ರಾಧಾ? ಕೃಷ್ಣನ್ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಭಾವನಾ, ಅಮ್ಮ ಬಂದ್ರೆ ಅಪ್ಪ ಅಂಗಡಿಗೆ ಹೋಗಿದ್ದಾರೆ ಅನ್ಬೇಕು ತಾನೇ? ಓ, ಅದನ್ನ ನಾನ್ ನೋಡ್ಕೋತೀನಿ, ನೀವ್ ಹೋಗ್ ಬನ್ನಿ. ಓಕೆ. ಹಲೋ. ಹಲೋ, 20242. ಯಾಕೆ ಫೋನ್ ಮಾಡಿದ್ದು? ನೀವು ನಂಬರ್ ಕೊಟ್ಟಿದ್ದಕ್ಕೆ. ಮಾತೇನೋ ಚೆನ್ನಾಗಿ ಆಡ್ತೀರಾ. ಎಕ್ಸಲೆಂಟ್. ಸಾರಿ, ನನಗೆ ಗೊತ್ತಿದೆ ನಿಮ್ ಸಿಟ್ ಬಂದಿದೆ ಅಂತ. ಬಟ್ ವಾಟ್ ಕ್ಯಾನ್ ಐ ಡೂ? ಐ ವಾಸ್ ಹೆಲ್ಪ್ಲೆಸ್. ಅಂತದೇನಾಯ್ತು? ಸಪೋಸ್ ನೀವು ಹಾಡುವಾಗ ಪಕ್ಕವಾದ್ಯದಿಂದ ಅಪಶ್ರುತಿ ಹೊರಟ್ರೆ ಏನಾಗುತ್ತೆ ಹೇಳಿ? ಅದನ್ನ ನಾನ್ ಹೇಳಕ್ಕಾಗಲ್ಲ. ಹಾಯ್ ಭಾವನಾ. ಹಲೋ ಹಲೋ ಹಲೋ. ಅನುಭವಿಸಿದ್ರೆ ತಾನೇ ಗೊತ್ತಾಗೋದು. ಹಾ, ಇಲ್ಲಿ ನಡೆದಿದ್ದು ಅದೇ. ನನ್ ಕೆಲ್ಸನ ನಾನು ಒಪ್ಪಿಗೆ ಇಲ್ಲದೆ ಕೆಲ್ಸಿದ್ರೆ ನನ್ನ ಅಹಂಕಾರ, ನೀ ಜಂಬ, ನೀ ಸೊಕ್ಕು ಅನ್ನಿ. ನಾನು ಸೋಲಕ್ ಇಷ್ಟ ಇಲ್ಲ. ನಾನು ಎಲ್ಲ ದಿಕ್ಕಲ್ಲೂ ನೋಡಿ ಹೆಜ್ಜೆ ಇಡೋನು. ಸೊ ಐ ಮಸ್ಟ್ ವಿನ್. ನಾನು ಸೋಲ್ಬಾರ್ದು. ಎಕ್ಸಾಕ್ಟ್ಲಿ. ಸುಶೀಲ್, ನಂದು ಅದೇ ಮೆಂಟಾಲಿಟಿ. ಐ ಆಲ್ಸೋ ಕಾಂಟ್ ಟೇಕ್ ಎನಿ ಫೇಲ್ಯೂರ್. ನಾನು ಖಂಡಿತ ಗೆಲ್ತೀನಿ. ಆಗ್ಲೇ ನೀವು ಫೋನ್ ಮಾಡಿದ್ದಾಗ ತುಂಬಾ ಅಪ್ಸೆಟ್ ಆಗಿದ್ದೆ, ಸರಿಗೆ ಮಾತಾಡ್ಲಿಲ್ಲ. ಐ ಆಮ್ ಸಾರಿ. ಆಗಾಗ ಅಪ್ಸೆಟ್ ಆಗ್ತಾನೆ ಇರ್ಬೇಡಿ, ಆರೋಗ್ಯಕ್ಕೆ ಒಳ್ಳೇದಲ್ಲ. ಮುಂದೆ ಅಪ್ಸೆಟ್ ಆಗೋದಿದ್ದೇ ಇದೆಯಲ್ಲ. ಅಂದ್ರೆ ಅಮ್ಮ ಬರೋ ಟೈಮ್ ಆಯ್ತು, ಇಡ್ಲಾ? ಒಂದ್ ನಿಮಿಷ, ನಾನು ಮಿಸ್ಬಿಹೇವಿಯರ್ನ ಕ್ಷಮಿಸಿದ್ರ ಅಲ್ವಾ? ಅದನ್ನ ಇನ್ನೊಮ್ಮೆ ಫೋನ್ ಮಾಡ್ದೆ ಕೇಳಿ, ಆವಾಗ ಹೇಳ್ತೀನಿ. ಬಾಯ್. ನನ್ ಬೀಸಿದ್ ಬಲೆಗ್ ಬಿದ್ದು ಈಗ್ಲೇ ವಿಲ ವಿಲ ಅಂತ ಒದ್ದಾಡಕ್ ಶುರು ಮಾಡಿದನ್ ಕಣೆ. ಮಾವ, ಮಾವ, ಇಲ್ಲೇ ಇದ್ದೀನಿ ಬಾರಯ್ಯ. ಎಲ್ಲಿವರೆಗೂ ಬಂತು ನಿನ್ ರೊಮ್ಯಾನ್ಸು? ಪ್ರಾರಂಭದಲ್ಲಿ ಎಡವಟ್ಟಾಗೋಯ್ತು. ಯಾಕೆ? ನಾನೇನೋ ಟೆನ್ಷನ್ ಇದ್ದೆ, ಅವಳು ಫೋನ್ ಮಾಡಿದ್ಲು, ಹೊರಟ ಮಾತಾಡ್ಬಿಟ್ಟೆ. ಮುಂದೆ ಏನ್ ಮುಂದೆ? ಮಾಡಿದ ತಪ್ಪು ಕ್ಷಮೆ ಕೇಳಿದ್ರು ಉತ್ತರನೇ ಕೊಡದೆ ಫೋನ್ ಡಿಸ್ಕನೆಕ್ಟ್ ಮಾಡ್ಬಿಟ್ಲು. ಯಾಕೋ ಸೀರಿಯಸ್ ಆಗ್ಬಿಟ್ಟಿದಲ್ಲಪ್ಪ ನಿನ್ ಕೇಸು? ಏನು ಅಷ್ಟು ಸೀರಿಯಸ್ ಅಲ್ಲ, ಆದ್ರೂ ಒಂಥರ. ಸರಿ ಬಿಡು, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ನನ್ನ ಲೈಬ್ರರಿಲಿರೋ ಕೆಲವು ಪುಸ್ತಕಗಳಲ್ಲಿ ಸಮಸ್ಯೆಗಳು ಪ್ರಿಂಟ್ ಆಗಿರುತ್ತೆ, ಉತ್ತರನೂ ಪ್ರಿಂಟ್ ಆಗಿರುತ್ತೆ.
ಒಂದ್ಸರಿ ನಾನು ನಿಮ್ ಲೈಬ್ರರಿ ಬುಕ್ಸ್ ಹೊರಗಡೆ ಬನ್ನಿ, ಬೇರೆ ಐಡಿಯಾ ಹೇಳಿ. ಅದೇನ್ ಹೇಳಪ್ಪ? ಈಗ ಇಬ್ರು ಪ್ರೇಮಿಗಳು ಅವ್ರ ಫೀಲಿಂಗ್ಸ್ನ, ಭಾವನೆಗಳನ್ನ ಹ್ಯಾಕ್ ತೆರೆದಿಟ್ಕೊಳ್ಳೋದು ಅಂತ ಹೇಳಿ. ಸಿಂಪಲ್ ಕಣ. ಪತ್ರ ಪತ್ರ ಬರೆದ್ಬಿಡು. ಒಂದಲ್ಲ, ಎರಡಲ್ಲ, 10 ಅಲ್ಲ, 20 ಅಲ್ಲ, 100 ಪತ್ರ ಬರೆದ್ಬಿಡು. ನಿನ್ನ ಮನಸ್ಸನ್ನು ಹಾಗೆ ತೆರೆದಿಟ್ಟು ಬಿಡು. ಅದೆಲ್ಲ ಲೇಟ್ ಪ್ರೋಸೆಸ್. ಫೋನ್ ಮಾಡ್ಬೋದಲ್ಲ? ನೋಡು, ಫೋನ್ ಇರೋದು ಧ್ವನಿ ಸಾಮೀಪ್ಯಕ್ಕೆ, ನಿವೇದನೆಗೆ ಬರಹವೇ ಸರಿ. ಪತ್ರದಲ್ಲಿರೋ ಆತ್ಮೀಯತೆ, ಪ್ರೀತಿ ಫೋನ್ನಲ್ಲಿ ಆಗಲ್ಲ ಕಣೋ. ಬರಹದಲ್ಲಿ ಉಸಿರಿದೆ, ಸ್ಪರ್ಶ ಇದೆ, ಕಚಗುಳಿ ಇದೆ. ನಿನ್ನ ಭಾವನೆಗಳಿಗೆ, ಹೃದಯದ ತುಡಿತಕ್ಕೆ ಬರಹದ ರೂಪ ಕೊಡೋ. ರೈಟ್ ವಾಟ್ ಯು ಫೀಲ್, ರೈಟ್ ಹೌ ಯು ಫೀಲ್. ನಿನಗೆ ಏನೇನು ಅನ್ಸುತ್ತೋ ಎಲ್ಲ ಬರೆದು ಬಿಡು. ಹೇಗೆ ಬರೆಯೋದು ಅಂತ ಯೋಚನೆ ಮಾಡ್ತಿದ್ಯಾ? ಇರು, ನೋಡು. ಏನದು? ಲವ್ ಲೆಟರ್ಸ್. ಯಾರು ಬರ್ದಿದ್ದು? ನಾನೇ ಬರೆದಿದ್ದು. ನಿನ್ನ ವಯಸ್ಸಲ್ಲಿದ್ದಾಗ ನನ್ನ ಲೈಬ್ರರಿಗೆ ಬರೀ ಹುಡುಗಿರೇ ಬರೋರು. ಎಲ್ರನ್ನೂ ಲವ್ ಮಾಡ್ತಿದ್ದೆ. ಅವರೆಲ್ರಿಗೂ ಲವ್ ಲೆಟರ್ಸ್ ಬರೀತಿದ್ದೆ. ಹೇಗೆ ಬರೀತಿದ್ದೆ ಗೊತ್ತಾ? ಅಯ್ಯೋ ಅಯ್ಯೋ ಅಯ್ಯೋ, ಬರೆಯೋದಕ್ಕೆ ಧೈರ್ಯ ಬರ್ತಿದ್ದೆ ಹೊರತು ಪೋಸ್ಟ್ ಮಾಡೋದಕ್ಕೆ ಧೈರ್ಯ ಬರ್ತಿರ್ಲಿಲ್ಲ ಕಣಯ್ಯ. ಅದಕ್ಕೆ ಎಲ್ಲ ಹಾಗೇ ಇಟ್ಟಿದ್ದೀನಿ. ತಗೋ, ಒಂದೊಂದಾಗೇ ಓದು. ನಿನ್ನ ಲವ್ಗೆ ಇನ್ಸ್ಪೈರ್ ಆಗುತ್ತೆ. ವಿಶ್ ಯು ಬೆಸ್ಟ್ ಆಫ್ ಲಕ್. ಹಾಯ್. ಯಾಕೊಂಥರ ಇದ್ಯಾ? ನನ್ನ ಹತ್ರನೇ ಗುಟ್ಟ. ಮತ್ತೆ ಏನಾಯ್ತು ಹೇಳೆ? ಏನಂತ ಹೇಳಿ? ಭಾವನಾ, ಏನಾಗಿದ್ಯೆ? ನಾನು ಬಾಂಬೆಗೆ ಹೋಗುವಾಗ ಕರೆಕ್ಟಾಗಿ ಇದೆಯಲ್ಲೇ? 4 ದಿನದಿಂದ ಸರಿಯಾಗಿ ಊಟನೂ ಮಾಡಿಲ್ವಂತೆ. ಅವಳು ಯಾಕೆ ಆ ರೀತಿ ಆಡ್ತಿದ್ದಾಳೆ ವಿಚಾರಿಸು ಅಂತ ನಿಮ್ಮಮ್ಮನೇ ಹೇಳಿದ್ರು. ಓಹೋ ಸುಶೀಲ್, ಅವನ್ ಗಾಟ ಆಡಿಸ್ತೀನಿ ಅಂತ ಪತ್ರದ ಮೇಲೆ ಪತ್ರ, ಫೋನ್ ಮೇಲೆ ಫೋನು. ನಾನು ನಿಂಗೆ ಆವತ್ತೇ ಹೇಳ್ದೆ, ಯಾರಿಗೋ ದಾರಿ ತಪ್ಪಿಸ್ತೀನಿ ಅಂತ, ನಮ್ ದಾರಿ ತಪ್ಪ ಹೋಗ್ಬಾರ್ದು ಅಂತ. ಅವನು ಕಾವ್ಯ, ಅವ್ರಿಗೇನು ಅನ್ಬೇಡ. ವಾಟ್? ಐ ಆಮ್ ಸಾರಿ. ಇದೆಲ್ಲ ಹೇಗಾಯ್ತು? ಹೇಗಾಯ್ತು? ಏನಾಯ್ತು ಅಂತ ಮಾತ್ರ ಹೇಳ್ತೀನಿ. ಸುಶೀಲ್ ತುಂಬಾ ಪ್ರೀತಿಸ್ತಿದ್ದಾರೆ. ಅವ್ರದ್ದು ನಿಷ್ಕಲ್ಮಶವಾದ ಪರಿಪೂರ್ಣ ಪ್ರೀತಿ. ಅದಿಂಗ್ ಹೇಗೆ ಗೊತ್ತು? ಇದೆಲ್ಲ ಅವ್ರು ಕಳಿಸಿರೋ ಪ್ರೀತಿಯ ಕನಸಿನ ಚಿತ್ತಾರಗಳು. ಇದು ಅವ್ರು ಕಳಿಸಿರೋ ಪ್ರೀತಿಯ ಉಡುಗೊರೆ. ಅದಕ್ಕೆ ಯೋಚನೆ ಮಾಡ್ತಾ ಇದ್ಯಾ? ನೀನ್ ಅವ್ರ ದಾರಿ ತಪ್ಪಿಸಿ ನೀನ್ ಚೆನ್ನಾಗಿ ತಿಳಿಸ್ಕೊಂಡೆ ಅಷ್ಟೇ. ನಿಜ, ನಾನು ಒಂದ್ ದಾರಿ ತಪ್ಪಿಸಿದ್ದೆ. ಆದ್ರೆ ಅವನ್ಗೆ ತಾನ್ ದಾರಿ ತಪ್ಪಿರೋದ್ ಗೊತ್ತಿಲ್ಲ. ಸರಿಯಾದ ದಾರಿಲೇ ಮುಂದುವರಿತಾ ಇದ್ದೀನಿ ಅನ್ಕೊಂಡಿದ್ದಾನೆ. ಹೇ ಕಾವ್ಯ, ಈಗಿದ್ ನನ್ ಗೆಲುವಲ್ಲ ಕಣೆ, ಸೋಲು. ಕಾವ್ಯ, ನಾನ್ ಸೋತೆ. ಸಂಪೂರ್ಣ ಸೋತ್ಬಿಟ್ಟೆ. ಏನಾಗಿದ್ದೀನಿ ನಿಂಗೆ? ಸುಶೀಲ್ ತುಂಬಾ ಒಳ್ಳೆಯವನು. ಹಿ ಈಸ್ ನೈಸ್. ವಾಟ್ ಡು ಯು ಮೀನ್? ಐ ಲವ್ ಹಿಮ್ ಕಾವ್ಯ. ಐ ಲವ್ ಹಿಮ್. ಓಹ್ ಭಾವನಾ, ನೀನ್ ನನ್ನ ಫೋನ್ ಮಾಡ್ತಿಲ್ಲ ತಾನೆ? ಇಟ್ಸ್ ಇನ್ಕ್ರೆಡಿಬಲ್. ಕಾವ್ಯ, ಏನ್ ಮಾಡ್ಲಿ ನಾನು? ನನಗೆ ಗೊತ್ತಿಲ್ದೇನೆ ನನ್ನೊಳಗಿನ ಹೆಣ್ಣನ್ ತಲುಪ್ತ, ಆಧರಿಸ್ದ, ಅಪ್ಪಿ ಮುದ್ದಾಡಿ ಪ್ರೀತಿಯಿಂದ ತೊಯಿಸ್ದ. ಸೋತ್ಬಿಟ್ಟೆ. ನಾನೇ ಸಹನ ಅಂತ ನಂಬಿ ಅವನ್ ತನ್ನ ಮನ್ಸನ್ ತೆರೆದಿಟ್ಟ, ಪ್ರೀತಿನ ಬಿಚ್ಚಿಟ್ಟ. ನಾನು ಹೆಣ್ಣು, ಅವನ್ ಪ್ರೀತಿಗೆ ಸ್ಪಂದಿಸ್ಬಿಟ್ಟೆ. ಅವನ ಆಸೆಯ ಕನಸಿನ ಬೀಜಕ್ಕೆ ನೀರೆರೆದು ಬೆಳೆಸ್ದೆ. ಅದೀಗ
ದೊಡ್ಡ ಮರವಾಗಿದೆ. ನಾನೇನ್ ಮಾಡ್ಲಿ? ನಾನೇ ಬೆಳೆಸಿದ್ದು. ಕಂಡೋರ್ ಕಣ್ಣಿಗೆ ಬಿದ್ರೆ ಯಾವುದೇ ಸಮಸ್ಯೆಗೂ ಉತ್ತರ ಇಲ್ದಿರೋಕ್ ಸಾಧ್ಯನೇ ಇಲ್ಲ. ಸೂಕ್ಷ್ಮವಾಗಿ ನೋಡಿದ್ರೆ ಸಮಸ್ಯೆ ಒಳಗೆ ಉತ್ತರನೂ ಇರುತ್ತೆ. ಈಗ ನೀನು ಸುಶೀಲ್ನ ಪ್ರೀತಿಸ್ತಾ ಇದ್ಯಾ. ಸುಶೀಲ್ ನಿನ್ನ ಅಕ್ಕನ ಪ್ರೀತಿಸ್ತಾ ಇದ್ದಾನೆ. ಅವನು ನಿನ್ನ ಅಕ್ಕನ ಪ್ರೀತಿಸೋದು ಅವನಿಷ್ಟ, ಹಾಗೆ ನೀನು ಅವನ್ನ ಪ್ರೀತಿಸೋದು ನಿನ್ನಿಷ್ಟ. ಹಾಗಂತ ನಾನು ನಿಮ್ ಮೋಸ ಮಾಡ್ತಾ ಇರ್ಬೇಕಾ? ಇದೆಷ್ಟು ದಿನ ಅಂತ ಮುಂದುವರಿಬೇಕು? ನಾಳೆ ಈ ವಿಷಯ ಹೊರಬಿದ್ರೆ ನೋಡು, ಸಹನ ಮಾತ್ರ ಸುಶೀಲ್ ಅಥವಾ ಬೇರೆ ಯಾರನ್ನೂ ಪ್ರೀತಿಸೋಂತ ಹೆಣ್ಣಲ್ಲ. ಹಾಗಂತ ಸುಶೀಲ್ ಸಂವೇದನೆಗಳಿಲ್ಲದ ವ್ಯಕ್ತಿ ಅಂತೂ ಅಲ್ಲ. ಅವನಿಗೆ ತನ್ನ ಮೋಸ ಹೋಗಿದ್ದೀನಿ ಅಂತ ಗೊತ್ತಾದ್ರು ಅವನ ಪ್ರೀತಿನ ಸಹನ ಮಾತ್ರ ಒಪ್ತಿರ್ಲಿಲ್ಲ. ಅದರಿಂದ ಅವ್ನು ಕಳ್ಕೊಳ್ಳೋದೇನೂ ಇಲ್ಲ. ಪಡ್ಕೊಂಡಿದ್ರೆ ತಾನೇ ಕಳ್ಕೊಳಕ್ಕೆ. ಆದ್ರೆ ಅವನು ನನ್ನ ಪ್ರೀತಿನ ಒಪ್ಕೋತಾನ? ಅಕಸ್ಮಾತ್ ಒಪ್ಕೊಂಡ್ರೆ? ನೋ, ಆಗ ನನ್ನ ಅಕ್ಕಂಗೆ ಮೋಸ ಮಾಡ್ದಂಗ್ ಕಣೆ. ಅವಳಿಗೆ ಸೇರ್ಬೇಕಾಗಿದ್ದನ್ನ ನಾನೇ ಮೋಸದಿಂದ ಕಿತ್ಕೊಂಡಂಗ್ ಕಣೆ. ಅಕ್ಕ ಬಯಸಿದ್ದನ್ನ ನೀನ್ ಪಡೆದ್ರೆ ಮೋಸ. ಇಲ್ಲಿ ನಿನ್ನ ಅಕ್ಕ ಬಯಸ್ಲೇ ಇಲ್ಲ, ಅವಳಿಗೆ ಗೊತ್ತೂ ಇಲ್ಲ. ಇನ್ನು ಅವನಿಗೆ ಗೊತ್ತಾದಾಗ ಏನಾಗುತ್ತೆ ಅಂತ ಯಾರಿಗೂ ಹೇಳಕ್ಕೂ ಆಗಲ್ಲ. ನಿಜ ಹೇಳ ಕಾವ್ಯ, ನಾನು ಅವನ್ನ ಪ್ರೀತಿಸ್ತೀನಿ, ಆರಾಧಿಸ್ತೀನಿ. ಅವನಿಲ್ಲದ ಬದುಕು ನಂಗೆ ಬದುಕೆ ಅಲ್ಲ ಅನ್ಸತ್ತೆ. ಅವ್ನು ಕಳಿಸಿರೋ ಡಾಲರ್ ಸರ ಹಾಕೊಂಡ್ರೆ ತೆಗಿಬೇಕು ಅನ್ಸತ್ತೆ, ತೆಗೆದ್ರೆ ಹಾಕೋಬೇಕು ಅನ್ಸತ್ತೆ. ಒಂದೊಂದ್ಸಲ ಇದು ನಂದು ಅನ್ಸಿದ್ರೆ ಇನ್ನೊಂದ್ಸಲ ಅಕ್ಕಂದು ಅನ್ಸತ್ತೆ. ನನಗೆ ನಿನ್ನ ಪರಿಸ್ಥಿತಿ ಅರ್ಥ ಆಗ್ತಾ ಇದೆ. ನೀನೀಗ ಸರ ಹಾಕೋ. ಕೇಳಿದ್ರೆ ಕಾವ್ಯ ಬಾಂಬೆಯಿಂದ ತಂದ್ಕೊಟ್ಲು ಅಂತನ್ನು. ನಿನ್ನ ಪ್ರೀತಿನ ಮುಂದುವರ್ಸು. ಸಮಯ ಬಂದ್ರೆ ಅಕ್ಕನ ಹೆಸರು ಪ್ರೀತಿಸಿದ್ ನಾನೇ ಅಂತ ಒಪ್ಕೋ. ಪ್ರೀತಿಸಿ ಕಳ್ಕೊಳ್ಳೋದಕ್ಕೂ ಪ್ರೀತಿಸ್ತೆ ಉಳಿಸ್ಕೊಳ್ಳೋದಕ್ಕೂ ವ್ಯತ್ಯಾಸ ತುಂಬಾ ಇದೆ. ಅದೆಲ್ಲ ಅಷ್ಟು ಸುಲಭ ಅಲ್ಲ. ಐ ಆಮ್ ಟೋಟಲಿ ಕನ್ಫ್ಯೂಸ್ಡ್. ಏನ್ ಮಾಡ್ಬೇಕಂತಾನೆ ತೋಚ್ತಾ ಇಲ್ಲ. ಭಯ, ಆತಂಕದಲ್ಲೇ ದಿನ ಕಳೀತಾ ಇದ್ದೀನಿ. ಸರಿ, ಒಂದ್ ಕೆಲ್ಸ ಮಾಡು. ಈ ಪ್ರೀತಿಲಿ ಏನಾದ್ರೂ ತೊಂದರೆ ಬಂದ್ರೆ, ಪರಸ್ಪರ ಬೇರೆ ಆಗೋ ಅನಿವಾರ್ಯತೆ ಬಂದ್ರೆ ದೈವ ಸಂಕಲ್ಪ ಅನ್ಕೊಂಡ್ ಬದುಕ್ಬೇಕು ಅನ್ನೋಂಥ ಮಾತುಗಳನ್ನ ನೀನ್ ಮುಂದಕ್ಕೆ ಬರೆಯೋ ಪತ್ರದಲ್ಲಿ ಸೇರ್ಸು. ಅದಕ್ಕೆ ಅವನ್ ಬರೆಯೋ ಉತ್ತರದಿಂದ ಮುಂದೆ ಏನ್ ಮಾಡ್ಬೇಕು ಅನ್ನೋಂಥ ಮಾರ್ಗ ಸಿಗ್ಬೋದು. ಭಾವನಾ, ಬದುಕು ತುಂಬಾ ದೊಡ್ಡದು. ಬರೀ ಭಾವನೆಗಳಿಂದಾನೇ ಬದುಕಾಗ್ಬಾರ್ದು ಅಲ್ವಾ? ನೀನು, ನಿನ್ ಮೆಂಟಾಲಿಟಿ ನಂಗೆ ಚೆನ್ನಾಗಿ ಗೊತ್ತು. ಇಲ್ದಿದ್ರೆ ಏನೋ ಒಂದಷ್ಟು ಪತ್ರ, ಫೋನ್ ಕಾಲ್ ಪ್ರೀತಿಗಾಗಿ ಬದುಕನ್ನೇ ನಿರ್ಲಕ್ಷ್ಯ ಮಾಡ್ತಾರೆ ಅಂದ್ರೆ ಯಾರು ನಂಬಲ್ಲ, ಯಾರ್ಯಾರು ನಂಬಲ್ಲ. ಹೇ, ಯಾರ್ ನಂಬ್ಲಿ ಬಿಡ್ಲಿ, ನನಗಂತೂ ಅವನ್ನ ಪ್ರೀತಿಸ್ದೆ ಬದುಕಕ್ಕಾಗಲ್ಲ. ನೀನ್ ನನ್ನನ್ನ ಹುಚ್ಚಿ ಅನ್ನು, ಮೂರ್ಖಿ ಅನ್ನು, ಏನ್ ಬೇಕಾದ್ರೂ ಅನ್ನು, ಬಟ್ ಐ ಲವ್ ಹಿಮ್. ಐ ಲವ್ ಸುಶೀಲ್.